ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ಮಾವಿನ ಹಣ್ಣಿನ ಸೀಸನ್ದಾಗ ನಾವು ಮಾವಿನ ಹಣ್ಣಿಲೆ ಏನೇನು ಮಾಡ್ಕೊಂಡು ತಿನ್ಬೋದು ಅಂತ ಗೊತ್ತಾ ನಿಮಗೆ? ಇವತ್ತು ನಾನು ಗಾರ್ಗಿ ಮಾಡಿ ತೋರಿಸ್ತೀನಿ. ಒಂದು ಮಾವಿನ ಹಣ್ಣಿದ್ರೆ ಸಾಕು, ಕಟ್ ಮಾಡಿಬಿಟ್ಟು ನಾವು ಗಾರ್ಗಿ ಮಾಡಿ 15 ದಿವ್ಸಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಈ ಗಾರ್ಗಿ ಹೇಗೆ ಮಾಡೋದಂದ್ರೆ, ಇದು ಮಾವಿನ ಹಣ್ಣು ನಾನು ಒಂದು ಅರ್ಧ ಕಟ್ ಮಾಡ್ಕೊಂಬರ್ತೀನಿ, ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ. ಜಾಸ್ತಿ ಮಾವಿನ ಹಣ್ಣಿದ್ರೆ ನೀವು ಜಾಸ್ತಿ ಮಾಡ್ಕೊಬೋದು. ಈಗ ಇದನ್ನು ಕಟ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಗಾರ್ಗಿ ಮಾಡೋಕ್ಕೆ ನಾನು ನೋಡಿ ಅರ್ಧ ಮಾವಿನ ಹಣ್ಣು ನಾನು ಸ್ವಲ್ಪ ಕಟ್ ಮಾಡ್ಕೊಂಬಂದೀನಿ. ಈಗ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಮಾಡೋಷ್ಟು ನಾನು ಅಳತೆಗೆ ತೊಗೊಂಡಿದ್ದೀನಿ. ಒಂದು ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಚಿರೋಟಿ ರವೆ, ಒಂದು ಮುಕ್ಕಾಲು ಬಟ್ಟಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಒಂದು 3 ಏಲಕ್ಕಿ. ಇದು ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ. ಇವಾಗ ಫಸ್ಟಿಗೆ ನಾನು ಜಾರ್ ತೊಗೋತೀನಿ. ನೋಡಿ, ಇವಾಗ ನಾನು ಒಂದೇ ಒಂದು ಬಟ್ಲೆ ಮಾಡೋಕ್ಕಂತ ನಾನು ಇದು ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ. ಈಗ ಮಾವಿನ ಹಣ್ಣು ನಾನು ಕಟ್ ಮಾಡ್ಕೊಂಡಿರೋದು ಇದರಲ್ಲಿ ಹಾಕ್ತೀನಿ. ಇವಾಗ ಬೆಲ್ಲ ನೀವು ನೋಡ್ಕೊಂಡು ಹಾಕ್ಕೋಬೇಕು, ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಅಂತ. ನಾನೀಗ ಇದ್ರಾಗ ಒಂದು ಅರ್ಧ ಹಾಕ್ಕೊತೀನಿ, ಸಿಹಿ ಜಾಸ್ತಿ ಆಗುತ್ತಂತ. ಇದನ್ನ ಇವಾಗ ನಾವು ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ನಾನು ಒಂದೇ ಒಂದು ಬಟ್ಲೆ ಮಾಡೋಕ್ಕಂತ ನಾನು ಇದು ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ. ಈಗ ಮಾವಿನ ಹಣ್ಣು ನಾನು ಕಟ್ ಮಾಡ್ಕೊಂಡಿರೋದು ಇದರಲ್ಲಿ ಹಾಕ್ತೀನಿ. ಇವಾಗ ಬೆಲ್ಲ ನೀವು ನೋಡ್ಕೊಂಡು ಹಾಕ್ಕೋಬೇಕು, ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಅಂತ. ನಾನೀಗ ಇದ್ರಾಗ ಒಂದು ಅರ್ಧ ಹಾಕ್ಕೊತೀನಿ, ಸಿಹಿ ಜಾಸ್ತಿ ಆಗುತ್ತಂತ. ಇದನ್ನ ಇವಾಗ ನಾವು ಪೇಸ್ಟ್ ಮಾಡ್ಕೊಂಬರೋಣ. ಈ ಥರ ನಾವು ಬೆಲ್ಲ, ಮಾವಿನಕಾಯಿ, ಹಣ್ಣು ಬಿಡಿಸಿರೋದು ಈ ಥರ ನಾವು ರುಬ್ಕೊಂಬರ್ಬೇಕು. ಈಗ ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಂಬರೋಣ, ಬನ್ನಿ. ನೋಡಿ, ಇವಾಗ ಒಂದು ಅಗಲವಾಗಿರೋದೊಂದು ಬೌಲ್ ಇಟ್ಕೋಬೇಕು. ಇಟ್ಕೊಂಡು ನಾವು ಗೋಧಿ ಹಿಟ್ಟು ಹಾಕೋಣ. ನಂತರ ನಾವು ಚಿರೋಟಿ ರವೆ ಹಾಕೋಣ. ಆಮೇಲೆ ನಾನು ಏಲಕ್ಕಿ ಪುಡಿ ಹಾಕ್ತೀನಿ. ನೋಡಿ, ಒಂದು 2-3 ಏಲಕ್ಕಿ ಪೌಡ್ರ್ ತೊಗೊಂಡು ಕುಟ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು. ಮನೇಲಿ ಪೌಡ್ರ್ ಇದ್ರೆ ಬೇಕಾದ್ರೆ ಪೌಡ್ರಲ್ಲೇನೆ ಹಾಕ್ಕೋಬೋದು. ನೋಡಿ, 1 ಸ್ಪೂನ್ ಆಗಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡೋಣ. ಇವಾಗ ನಾನು ರುಬ್ಕೊಂಬಂದಿದ್ದೆಲ್ಲ ನಾನು ಮಾವಿನ ಹಣ್ಣು, ಬೆಲ್ಲ, ಇದನ್ನೀಗ ಇದಕ್ಕೆ ಹಾಕೋಣ. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಸೂಪರಾಗಿರುತ್ತೆ. ಗಾರ್ಗಿ ಮಾತ್ರ ಒಂದು ವಾರ, 15 ದಿವಸ, ತಿಂಗಳುಗಟ್ಟಲೆ ಇಟ್ಟು ನಾವು ತಿನ್ಬೋದು ಇದನ್ನು. ಇದು ಚೆನ್ನಾಗಿ ನಾವು ಇದ್ರಾಗೆ ಮಿಕ್ಸ್ ಮಾಡೋಣ. ನೀರೇನು ಹಾಕೊಳ್ಳೋದು ಬೇಡ. ನೀರು ಅಕಸ್ಮಾತ್ ಬೇಕು ಅನಿಸಿದರೆ ನಾವು ಜಾರಲ್ಲಿ ರುಬ್ಬಿರ್ತೀವಲ್ಲ, ಅದ್ರಾಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಇಡಬೇಕು. ನೋಡಿ, ಇದು ಸ್ವಲ್ಪ ಅದಕ್ಕೆ ನೀರು ಬೇಕು ಅನಿಸುತ್ತೆ ಒಂದು ಸ್ವಲ್ಪ. ಇವಾಗ ನಾವು ಅದೇ ಜಾರಿಗೆ ಸ್ವಲ್ಪ ಹಾಕ್ಕೊಂಬಿಟ್ಟು ನಾವು ಹಾಕೋಣ. ನೋಡಿ, ಸ್ವಲ್ಪ ಜಾರ್ ತೊಳ್ಕೊಂಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿರಬೇಕು. ತೆಳ್ಳಗೆ ಮಾತ್ರ ಕಲಸಿಟ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿನೇ ಇರಬೇಕು. ಇದು ಗಟ್ಟಿಯಾಗಿ ಕಲಸಿ ಒಂದು 2 ನಿಮಿಷ ಬಿಟ್ಬಿಟ್ಟು ಇದನ್ನು ಗಾರ್ಗಿ ಮಾಡಿ ನೋಡಿ ನೀವು. ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಸನ್ ಬಂದರೆ ಸಾಕು, ನಮ್ಮ ಮನೇಲಿ ಪ್ರತಿ ವರ್ಷವೂ ನಾನು ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ನಾನು ಮಾಡಿರ್ತೀನಿ. ನೋಡಿ, ಎಷ್ಟು ಗಟ್ಟಿ ಇರಬೇಕಿದು. ಈ ಥರನೇ ನಾವು ಕಲಿಸ್ಬಿಟ್ಟು ಇಡೋಣ. 1 ನಿಮಿಷ ಬಿಟ್ಬಿಟ್ಟು ನಾವು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಇದನ್ನು ಮಾತ್ರ ನಾವು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇವಾಗ ನಾನು 2 ಥರ ಇದರಲ್ಲಿ ನೀವು ಮಾಡಿ ತೋರಿಸ್ತೀನಿ. ನೀವು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ಇಷ್ಟು ಚೆನ್ನಾಗಿ ನಾವು ಇನ್ನೊಂದು ಸ್ವಲ್ಪ ಹದವಾಗಿ, ಯಾಕಂದ್ರೆ ಚಿರೋಟಿ ರವೆ ಹಾಕಿರ್ತೀವಲ್ಲ ಅದರಲ್ಲಿ, ಅದಕ್ಕೆ ಸ್ವಲ್ಪ ನೆನೆಲಿ ಅಂತ ನಾವು ಬಿಡೋದು. ಇವಾಗ ನೆಂದಿದೆ ಇದು. ನೋಡಿ, ನಾನು 2 ಉಂಡೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರದ ಡಿಸೈನ್ದು ಬೇಕೋ, ಏನು ಪ್ಲೇನೇ ಬೇಕೋ ಆ ಥರದಾಗ ನೀವು ಮಾಡ್ಕೋಬೋದು. ನೋಡಿ, ಇಷ್ಟು ದಪ್ಪ ತೊಗೊಂಡಿದ್ದೀನಿ ನಾನು. ಪೂರಿ ಮಾಡ್ತೀವಲ್ಲ ಆ ಸೈಜಲ್ಲಿ ತೊಗೋಬೇಕಿದು. ತೊಗೊಂಡ್ಬಿಟ್ಟು ನಾವು ಪೂರಿ ಥರ ಇದನ್ನು ಲಟ್ಟಿಸಿ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ಇದು ಫಸ್ಟ್ ಇದನ್ನು ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ಇದನ್ನು ದೊಡ್ಡದಾಗಿ ಮಾಡ್ತೀನಿ. ನೋಡಿ, ಇವಾಗ ಇಷ್ಟಿಷ್ಟು ಉಂಡೆ ಮಾಡ್ಕೊಂಬಿಟ್ಟು ನಾವು ಹೀಗೆ ಮಾಡ್ಕೊಳ್ಳೋಣ. ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಲಿ, ಅಂದರೆ ಇದು ಚೆನ್ನಾಗಿರುತ್ತೆ. ಗಾರ್ಗೆ ಥರ ಸೂಪರಾಗಿರುತ್ತೆ. ಈ ಥರ ನಾವು ಮಾಡ್ಕೊಂಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಇವಾಗ ಗಸಗಸೆ ಹಾಕ್ಕೊಳ್ಳೋಣ ಮೇಲೆ. ನೋಡಿ, ಹೀಗೆ ನಾವು ಗಸಗಸೆ ಹಾಕ್ಕೋಬೇಕು. ನೀವು ಗಸಗಸೆ ಏನಾರ ಇಲ್ಲ ಅಂದರೆ ನೀವು ಎಳ್ಳು ಹಾಕ್ಕೊಂಡು ನೀವು ಮಾಡ್ಕೋಬೋದು. ನೋಡಿ, ಇದೇ ಥರ ನಾನು ಇವು 4 ಮಾಡ್ತೀನಿ, ಬನ್ನಿ. ನೋಡಿ, ಅವು 4 ಮಾಡಿದ್ದೀನಿ. ಇವಾಗ ಇದು ನಾನು ದೊಡ್ಡದಾಗೆ ಮಾಡ್ತೀನಿ. ಇದೊಂದು ಡಿಸೈನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಮಕ್ಳಿಗೆ ಒಂದು ಪ್ಲೇಟ್ಗೆ ಹಾಕ್ಕೊಟ್ರೆ ಮಾತ್ರ ಸಖತ್ತಾಗಿ ತಿನ್ಬೋದು.
ನೋಡಿ ಎಷ್ಟು ದಪ್ಪ ಆಗಿರಬೇಕು. ಈ ಥರ ಮಾಡ್ಕೊಂಬಿಟ್ಟು ನಾವು ಇದನ್ನು ನೀಟಾಗಿ ಸ್ವಲ್ಪ ಗಸಗಸೆ ಮೇಲೆ ಹಾಕಿಬಿಟ್ಟು ನಾವು ಕ್ಲೀನಾಗಿ ಶಂಕರಪಾಳೆ ಥರ ನಾವು ಕಟ್ ಮಾಡ್ಕೊಳ್ಳೋಣ. ಆವಾಗ ನೋಡಿ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾರು ಗಸಗಸೆ ಮನೇಲಿ ಇಲ್ಲ ಅಂದರೆ ನೀವು ಬಿಳಿ ಎಳ್ಳಿರುತ್ತಲ್ಲ, ಎಳ್ಳು ಹಾಕ್ಕೋಬೋದು. ನೋಡಿ ಇವಾಗ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಇದು ಮಾತ್ರ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಏಲಕ್ಕಿ ಪುಡಿ, ಉಪ್ಪು, ನಾವು ಬೆಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಂತ ನಿಮಗೆ ಗೊತ್ತಾಗುತ್ತೆ. ಇದು ಮಾತ್ರ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾವು ಒಂದು ಪ್ಲೇಟ್ಗೆ ತೆಗಿಯೋಣ. ನೋಡಿ ಇದೇ ಥರ ನಾನು ಎಲ್ಲನೂ ತೆಗೆದುಬಿಟ್ಟು ನಿಮಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆಲಿ ಹಾಕಿ ತೋರಿಸ್ತೀನಿ. ಇವಾಗ ನೋಡಿ ರೆಡಿಯಾಗಿದೆ. ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಇದನ್ನೇ ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ನೀವು ಬಜ್ಜಿ ಥರ ಆದರೂ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿರ್ತವೆ ಇವು. ಒಂದು ಸತಿ ನೀವು ಮಾವಿನ ಹಣ್ಣಿನ ಸೀಸನ್ ಮುಗಿದ್ರಾಗ ಈ ಥರ ಟ್ರೈ ಮಾಡಿ ನೋಡಿ. ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿ ಇವಾಗ ನಾನು ಎಣ್ಣೆಲಿ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇದು. ನಾವು ಯಾವಾಗೂ ಮಾಡಿ ಬಾಕ್ಸಲ್ಲಿ ಹಾಕಿಡ್ತೀವಿ. ಮಕ್ಕಳು ಬಂದ ತಕ್ಷಣ, ನೆಂಟರು ಬಂದಾಗೆ ಎಲ್ರಿಗೆ ಹಾಕಿ ಕೊಡ್ತೀವಿ. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣು ಇರುತ್ತೆ, ಮನೇಲಿರೋ ಐಟಮ್ಸ್ ಅಲ್ಲೇ ಸಾಕು. ಗೋಧಿ ಹಿಟ್ಟಾಗಿರ್ಬೋದು, ಚಿರೋಟಿ ರವೆ, ನಿಮ್ಮ ಮನೇಲಿ ಚಿರೋಟಿ ರವೆ ಇಲ್ಲ ಅಂದ್ರೆ ಬಾಂಬೆ ರವೆ ಇರುತ್ತಲ್ಲ, ಉಪ್ಪಿಟ್ಟು ಮಾಡೋದು, ಆ ರವೆನೂ ಹಾಕಿ ನೀವು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ನಾನು ಒಂದು ಪ್ಲೇಟ್ಗೆ ತೆಗಿತೀನಿ. ನೋಡಿ ಇವಾಗ ಇವು ಒಂಥರ ನಾನು ಹಾಕಿ ತೋರಿಸ್ತೀನಿ. ಇವು ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಿ ದೂರಾಗಿ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನೀವು ಕರ್ಕೋಬೋದು. ಇದು ಗೋಧಿ ಹಿಟ್ಟು ಆಗಿರೋದ್ರಿಂದ ಎಣ್ಣೆನೇ ಖಾಲಿ ಆಗೋಲ್ಲ, ಎಣ್ಣೆನೂ ಜಾಸ್ತಿ ಖರ್ಚಾಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಇದು ಬಿಸ್ಕಿಟ್ಗಿಂತ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಮಾತ್ರ ಸೂಪರಾಗಿದ್ದಾವೆ. ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಗ್ಯಾಸ್ ಸ್ಲೋ ಆಗಿ ಇಟ್ಬಿಟ್ಟು ನೀವು ಇದನ್ನು ಕರಿಬೇಕು. ಜಾಸ್ತಿ ಉರಿ ಇಟ್ಟರೆ ನೀವು ಕಪ್ಪಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ಲೋ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಕರಿಯೋದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ತೆಗಿತಾಯಿದ್ದೀನಿ. ಇದೇ ಥರ ನಾನು ಎಲ್ಲನೂ ಹಾಕ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ನೀವೇ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿರ್ತವೆ. ಅಷ್ಟೊಂದು ಕ್ರಿಸ್ಪಿಯಾಗಿರಲ್ಲ ಇವು. ಮೇಲೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮಾತ್ರ ಸ್ಮೂತಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಮುರಿದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವತ್ತು ನಮ್ಮ ಫ್ರೆಂಡ್ ಅವರು ನನ್ನ ಮಾವಿನಕಾಯಿ ಕೊಟ್ಟಿದ್ದರು. ಮಾವಿನ ಹಣ್ಣಿಗೆ ಇರೋದಕ್ಕೆ ಅಪ್ಪ ಏನಾರು ಒಂದು ಮಾಡೋಣ ಅಂಥೇಳಿ ಆ ಮಾವಿನ ಹಣ್ಣಿಂದನೇ ನಾನು ಈ ಥರ ರೆಸಿಪಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ನಾನು ಮುರಿದು ತೋರಿಸ್ತೀನಿ. ಎಷ್ಟು ಪಳ್ಳಾಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ತಿಂದರೆ ಅಷ್ಟು ಟೇಸ್ಟ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಮಾವಿನ ಹಣ್ಣಿನ ಗಾರ್ಗೆ ಅಂತೀವಿ ನಾವು. ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಒಂದು 15 ದಿವಸ ತಿಂಗಳುಗಟ್ಟಲೆ ಇಟ್ಟು ತಿಂದರೂ ಏನೂ ಆಗೋಲ್ಲ, ಅಷ್ಟು ಸೂಪರಾಗಿರುತ್ತೆ. ಈ ಮಾವಿನ ಹಣ್ಣಿಂದ ನಾನು ಗಾರ್ಗಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.